ನಿನ್ನೆ ದಿವಸ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಂಸ್ಕಾರದ ಬಗ್ಗೆ, ಗುಂಡಾಗಿರಿ ಬಗ್ಗೆ ಮತ್ತು ಲೋಕಸಭಾ ಸದಸ್ಯರ ಬಗ್ಗೆ, ಮಾಜಿ ಲೋಕಸಭಾ ಸದಸ್ಯರ ಬಗ್ಗೆ ಕೆಲವು ಹೇಳಿಕೆಗಳನ್ನು ನಾನು ಪತ್ರಿಕೆ ಮುಖಾಂತರ, ಸುದ್ದಿವಾಹಿನಿ ಮುಖಾಂತರ ನಾನು ನೋಡಿದೆ. ನಾನು ನಿಮ್ಮ ಮುಖಾಂತರ ಮಲ್ಲಿಕಾರ್ಜುನ್ ಅವರಿಗೆ ಒಂದು 3 ಪ್ರಶ್ನೆಗಳನ್ನು ನಾನು ಕೇಳಕ್ ಬಯಸ್ತಾ ಇದ್ದೇನೆ ನಿಮ್ಮ ಮುಖಾಂತರ. ಮೊದಲನೇ ಪ್ರಶ್ನೆ ಏನಂದ್ರೆ, ಗುಂಡಾಗಿರಿ ಬಗ್ಗೆ ನೀವು ಮಾತಾಡಿದ್ದೀರಿ. ನಾನು ಬಹಳ ಗುಂಡಾಗಿರಿ ನೋಡಿದ್ದೀನಿ. ಗುಂಡಾಗಿರಿ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗ್ಬೇಕ. 99ರಾಗ ಎಷ್ಟು ಕೊಟ್ಟಿನಿ, 2004ರಾಗ ಎಷ್ಟು ಕೊಟ್ಟಿನಿ, 2008ರಾಗ ಎಷ್ಟು ಕೊಟ್ಟಿನಿ, 2018ರಾಗ ಎಷ್ಟು ಕೊಟ್ಟಿನಿ ತಗೊಂಡ್ ನೋಡ್ರಿ. ಹಂಗೆ ಹೌದು ತಗೊಂಡ್ ನೋಡ್ರಿ. ಎಷ್ಟೆಷ್ಟು ಜಾಸ್ತಿ ಹಾಕ್ಯಂತ ಹೋಗೈತಿ. ಎಷ್ಟು ಕೆಜಿ ಅಲ್ಲ, ನಿಮ್ಮ ಇದ್ರೊಳಗೆ ಬರ್ತೈತೆ ಮಾಧ್ಯಮದೊಳಗೆ 17 ಕೆಜಿ ಬಂಗಾರ, 20 ಕೆಜಿ ಬೆಳ್ಳಿ, 1000 ಎಕರೆ ಜಮೀನು, ಶುಗರ್ ಫ್ಯಾಕ್ಟ್ರಿಗಳು ಅಂತ ನಿಮ್ ಇದ್ರೊಳಗೆ ಬರ್ತಾ ಇತ್ತು. ಇಲ್ಲ ನಾವ್ ಯಾವಾರ ತೋರ್ಸು, ಯಾವ್ದಾರ ಒಂದ್ LKG ಸ್ಕೋಪ್ ತೋರ್ಸಮ್ಮ ಹೋಗೋದು ಅಟ್ಲಾಗೆ, ಬೇರೆ ಯಾವ್ದು ಬೇಡ. ಬೇಡ, 1 ಕೆಜಿ ಬಂಗಾರ ತೋರ್ಸದ್ ಹೋಗಿ, ಒಳ್ಳೆ ರೇಟ್ ಆಗೈತಿ. ಬಾಯ್ ಮತ್ತೆ ಎಲ್ಲರೂ ಹೇಳ್ಬೋದು. ಅಲ್ಲಿ ಹಣೆ ಬರ ಗೊತ್ತಾಗತ್ತ. ಚುನಾವಣಾ ಆಯೋಗಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅಪ್ಡೇಟ್ ಕೊಟ್ಟಿರ್ತಾವ, ಹಣೆ ಬರ ಗೊತ್ತಾಗ್ತದಲ್ಲ. ಅಲ್ಲೇ ಯಾವ ಚುನಾವಣೆಯಿಂದ ಎಷ್ಟೆಷ್ಟು ನಂದು ಆಸ್ತಿ ಎತ್ಕೊಂಡು ಹೋಗಿತ್ತು. ನಾನು ಇರೋ ಆಸ್ತಿನ ಕಳ್ಕೊಂಡಿನಿ ಬಿಡಬರೇ, ನಾನು ಇರೋ ಆಸ್ತಿನ ಕಳ್ಕೊಂಡಿನಿ. ನಮ್ಮ ಪಿತ್ರಾಜಿತ ಆಸ್ತಿ ಇತ್ತು ಇದೇ ಯರಗುಂಟಿ ಒಳಗೆ, 4 ಎಕರೆ ಜಮೀನು ಮಾರಿದ್ದೀನಿ. ಬರೀ 6,30,000 ಎಕರೆ. ಇವತ್ತು 5 ಕೋಟಿ ರೂಪಾಯಿ 1 ಎಕರೆ. 2008 ಚುನಾವಣೆ 6,30,000 ಎಕರೆ ಮಾರಿದ್ದೀನಿ. ಪಿ ವೀರಣ್ಣ, ಯಾರಿಗಲ್ಲ, ಕಾಂಗ್ರೆಸ್ ಮುಖಂಡ. 5 ಕೋಟಿ ರೂಪಾಯಿ 1 ಎಕರೆ ಐತಿ ಇವತ್ತು. ಅವ್ರು ಲೇಔಟ್ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡಿಗೆ ಮಾರೇನು, ಬೇರೆಗೆಲ್ಲ. ಹೇಳ್ರಿ ಅವ್ರು ಬಂದ್ರು, ವೀರಣ್ಣ ಬಂದ್ರು.